ಇನ್ನು ಧಾರವಾಡದಲ್ಲಿ ಬಿಜೆಪಿ ಕೊಡ್ತಾ ಇರುವಂತ ಟೀ ಶರ್ಟ್ಗೆ ಜನ ಮುಗಿ ಬಿದ್ದಿದ್ದಾರೆ. ಐಐಟಿ ಕ್ಯಾಂಪಸ್ ಹೊರಗಡೆ ಜನರಿಗೆ ಟೀ ಶರ್ಟ್ ವಿತರಣೆಯನ್ನ ಮಾಡಲಾಗ್ತಾ ಇತ್ತು. ಈ ವೇಳೆ ಹಂಚಿಕೆ ಮಾಡ್ತಿರುವಂತ ಲಾರಿಗೆ ಜನ ಅಮುತಾಕೊಂಡ್ಬಿಟ್ರು. ಟೀ ಶರ್ಟ್ ಮೇಲೆ ಮೋದಿ ಹಾಗೆಯೇ ಸಿಎಂ ಬೊಮ್ಮಾಯಿ ಭಾವಚಿತ್ರ ಇದೆ. ನಮಗೂ ಬೇಕು ಟೀ ಶರ್ಟ್, ನಮಗೂ ಬೇಕು ಟೀ ಶರ್ಟ್ ಅಂತ ಹೇಳಿ ಜನ ಅಲ್ಲಿ ಮುಗಿ ಬಿದ್ದಿದ್ದಾರೆ. ಪ್ರಮುಖವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐಐಟಿ ಧಾರವಾಡ ಕಟ್ಟಡ ಲೋಕಾರ್ಪಣೆಗೆ ನರೇಂದ್ರ ಮೋದಿ ಅವರು ಬಂದಿರೋದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಐಐಟಿ ಕಟ್ಟಡ ಲೋಕಾರ್ಪಣೆಯನ್ನು ನಡೆಸುತ್ತಾರೆ. ಸುಮಾರು 852 ಕೋಟಿ ವೆಚ್ಚದಲ್ಲಿ ಧಾರವಾಡದಲ್ಲಿ ಐಐಟಿ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ನಾನು ಆಗಲೇ ಹೇಳ್ತಾ ಇದ್ನಲ್ಲ, 2016 ಜುಲೈನಲ್ಲಿ ತಾತ್ಕಾಲಿಕ ಕ್ಯಾಂಪಸ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಸ್ವಾಯತ್ತ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆ. 2016-17 ಶೈಕ್ಷಣಿಕ ವರ್ಷದಿಂದ ಐಐಟಿ ಧಾರವಾಡದಲ್ಲಿ 3 ಶಾಖೆಗಳಲ್ಲಿ ಇದನ್ನು ನಡೆಸಲಾಗ್ತಾ ಇದೆ. ಅಂದರೆ ಕೋರ್ಸ್ಗಳನ್ನು ಅಲ್ಲಿ ಆರಂಭ ಮಾಡಿದ್ರು. ಮಾನವ ಸಂಪನ್ಮೂಲ ಸಚಿವಾಲಯ ಐಐಟಿ ಬಾಂಬೆಯಲ್ಲಿ ಐಐಟಿ ಮಾನಿಟರಿಂಗ್ ಸೆಲ್ ಅನ್ನು ಸ್ಥಾಪಿಸಿದೆ. ಹೀಗಾಗಿ ಐಐಟಿ ಬಾಂಬೆ ಐಐಟಿ ಧಾರವಾಡಕ್ಕೆ ಇಷ್ಟು ದಿನ ಮಾರ್ಗದರ್ಶನವನ್ನ ನೀಡ್ತಾ ಇತ್ತು, ಸಂಸ್ಥೆ ಆಗಿತ್ತದು. 2021ರಲ್ಲಿ ಫಿನಿಕ್ಸ್ ಇಂಜಿನಿಯರಿಂಗ್ ಕೋರ್ಸ್ ಅನ್ನ ಹೆಚ್ಚುವರಿಯಾಗಿ ಐಐಟಿ ಧಾರವಾಡದಲ್ಲಿ ಪರಿಚಯ ಮಾಡಿದ್ರು, ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ರು. ಇನ್ನು 2022ರಲ್ಲಿ ರಾಸಾಯನಿಕ ಹಾಗೆಯೇ ಜೈವಿಕ ರಾಸಾಯನಿಕ ಇಂಜಿನಿಯರಿಂಗ್, ಗಣಿತ ಮತ್ತು ಕಂಪ್ಯೂಟರಿಂಗ್, ಸಿವಿಲ್ ಹಾಗೆಯೇ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರಿಂಗ್ ಮತ್ತು ಇಂಟರ್ ಡಿಸಿಪ್ಲಿನರಿ ಸೈನ್ಸಸ್ ಕೋರ್ಸ್ಗಳನ್ನು ಕೂಡ ಐಐಟಿ ಧಾರವಾಡ ಸ್ಟಾರ್ಟ್ ಮಾಡಿದೆ. ಬೇರೆ ಬೇರೆ ಬ್ರಾಂಚ್ಗಳನ್ನು, ಬೇರೆ ಬೇರೆ ಕೋರ್ಸ್ಗಳನ್ನು ಹಂತ ಹಂತವಾಗಿ ಅಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇಷ್ಟು ದಿನ ಒಂದು ಸ್ವಂತ ಕಟ್ಟಡ ಅಂತಿರಲಿಲ್ಲ. ಆದರೆ ಈಗ ಸುಮಾರು 852 ಕೋಟಿ ವೆಚ್ಚದಲ್ಲಿ ಧಾರವಾಡದಲ್ಲಿ ಐಐಟಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾಗಿದೆ. ಅದು ಕಂಪ್ಲೀಟ್ ಆಗಿದೆ. ಅದರ ಲೋಕಾರ್ಪಣೆಗೆ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇನ್ನು 2019ರಲ್ಲಿ ಮೋದಿ ಅವರೇ ಶಂಕುಸ್ಥಾಪನೆಯನ್ನ ಮಾಡಿದ್ರು. ಧಾರವಾಡದಲ್ಲಿ ಐಐಟಿ ಸ್ಥಾಪನೆ ಉದ್ದೇಶ ಏನು, ಇದರಿಂದ ಕರ್ನಾಟಕಕ್ಕೆ ಏನೆಲ್ಲ ಲಾಭ ಆಗುತ್ತೆ, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಇಷ್ಟು ದಿನ ಸ್ವಂತ ಕಟ್ಟಡ ಇರಲಿಲ್ಲ, ಬೇರೆ ಬೇರೆ ಕೋರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ಬೇರೆ ಕಟ್ಟಡದಲ್ಲಿ ನಡೆಸ್ತಾ ಇದ್ರು. ಆದ್ರೆ ಈ ಐಐಟಿ ಸ್ಥಾಪನೆಯ ಉದ್ದೇಶ ಜೊತೆಗೆ ಇದರಿಂದ ಕರ್ನಾಟಕ ಆಗುವಂತ ಲಾಭಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದಾದ್ರೆ. ಶರ್ಮಿತಾ, ಸ್ವತಂತ್ರ ಬಂದು ಇವತ್ತಿಗೆ ಸುಮಾರು 75 ವರ್ಷಗಳು ಕಳೆದು ಹೋಗಿದೆ. ಹಾಗಿದ್ದಾಗಿ ಕೂಡ ಒಂದು ಕರ್ನಾಟಕಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಒಂದು ಅಂದರೆ ಉನ್ನತವಾಗಿರ್ತಕ್ಕಂಥ ಎಜುಕೇಷನ್ ಇನ್ಸ್ಟಿಟ್ಯೂಟ್ ದೊರೆತಿರಲಿಲ್ಲ. ಅದು ಆ ಒಂದು ಕನಸೇನಿತ್ತು, ಆ ಒಂದು ಇಚ್ಛೆ ಏನಿತ್ತು, ಅದು ಈಗ ಸಾಕಾರ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ವಿದ್ಯಾಕಾಶಿ ಅಂತಾನೆ ಖ್ಯಾತಿ ಪಡೆದಿರ್ತಕ್ಕಂಥ ಒಂದು ಧಾರವಾಡ ಏನಿದೆ, ಧಾರವಾಡದಲ್ಲಿ ಇದು ಸ್ಥಾಪನೆ ಆಗಿರುವಂಥದ್ದು. ಅದಕ್ಕೆ ಸ್ವಂತ ಕಟ್ಟಡ ಇರಲಿಲ್ಲ. ಈಗ ಇವತ್ತು ಸ್ವಂತ ಕಟ್ಟಡ ಕೂಡ ಲೋಕಾರ್ಪಣೆ ಆಗುತ್ತೆ. ಇದಕ್ಕೆ 800 ಕೋಟಿಗೂ ಅಧಿಕ ಒಂದು ಮೊತ್ತವನ್ನು ವ್ಯಯ ಮಾಡಲಾಗಿದೆ. ಆದರೆ ಇದರ ಒಂದು ಸಿಗ್ನಿಫಿಕೆನ್ಸ್ ಏನು ಅಂತ, ಮಹತ್ವವನ್ನು ನೋಡೋದಾದ್ರೆ, ಯಾಕೆ ವಿದ್ಯಾಕಾಶಿ ಅಂತ ಕರೀತಾರೆ ಧಾರವಾಡವನ್ನ ಅಂತ ಕೂಡ ನೋಡಬೇಕಾಗುತ್ತೆ. ಮೊದಲನೇದಾಗಿ ಅಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಟ್ಸ್ಗಳೇನಿದಾವೆ, ಅಲ್ಲಿ ಒಂದು ಮಾತಿತ್ತು ಏನಂದ್ರೆ, ಅಲ್ಲಿ ಒಂದು ಕಲ್ಲನ್ನು ಎಸೆದ್ರೆ ಒಂದು ಅದು ಕವಿಗಳ ಮೇಲೆ ಬೀಳುತ್ತೆ, ಇಲ್ದಿದ್ರೆ ಅದು ಯಾವುದಾದ್ರೂ ಒಂದು ಶಾಲೆ ಅಥವಾ ಕಾಲೇಜ್ ಮೇಲೆ ಬೀಳುತ್ತೆ ಅಂತ. ಯಾಕಂದ್ರೆ ಅಷ್ಟು ಶಾಲಾ ಕಾಲೇಜುಗಳು ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದವರೆಗೂ ಕೂಡ ಒಂದು ಅಫೋರ್ಡೇಬಲ್ ಆಗಿರ್ತಕ್ಕಂಥ ಎಜುಕೇಶನ್ ಅನ್ನ ನೀಡೋದ್ರಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರಗಳು ವಹಿಸ್ತಾ ಬರ್ತಾ ಇದ್ದಾವೆ. ಇಡೀ ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗಿ ಕೂಡ ಈ ಎರಡೂ ನಗರಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರೋದು ತನ್ನ ಎಜುಕೇಶನ್ ಕಾರಣದಿಂದಾಗಿ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಈಗ ಕರ್ನಾಟಕ ಕಾಲೇಜ್ ರೀತಿಯಾಗಿರ್ತಕ್ಕಂಥ ಕಾಲೇಜ್ಗಳಿರಬಹುದು, ಅಥವಾ JSS ಕಾಲೇಜ್ ಇರಬಹುದು, ಅಥವಾ PC ಜಾಬಿನ್ ಅಂತಕ್ಕಂಥ ಕಾಲೇಜ್ಗಳಿರ್ಬೋದು, ಅಲ್ಲಿರ್ತಕ್ಕಂಥ KLE ಸೊಸೈಟಿಗೆ ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಏನಿದೆ ಆ ಸೊಸೈಟಿಯ ಕಾಲೇಜ್ಗಳಿರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಸರ್ಕಾರಿ ಶಾಲಾ ಕಾಲೇಜುಗಳಿರ್ಬೋದು. ಹೀಗೆ ಪ್ರತಿಯೊಂದು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಜನರಿಗೆ, ಅತ್ಯಂತ ಜನಸಾಮಾನ್ಯರಿಗೂ ಕೂಡ ಉತ್ತಮವಾದಂಥ ಶಿಕ್ಷಣವನ್ನ ಕೊಡೋದಕ್ಕೆ ಪ್ರಯತ್ನವನ್ನೇನೋ ಮಾಡ್ತಾ ಇತ್ತು. ಆದರೆ ದಿನಗಳೆದ ಹಾಗೆ, ಜೊತೆಗೆ ಕಾಂಪಿಟೇಷನ್ ಹೆಚ್ಚಾದ ಹಾಗೆ ಅದು ಅದೇ ರೀತಿಯಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಟ್ಗಳ ಅವಶ್ಯಕತೆ ಕೂಡ ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೂ ಕೂಡ ಈ ಒಂದು ಧಾರವಾಡದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಐಐಟಿ ಏನಿದೆ, ಸಾಕಷ್ಟು ಜನರ ಕನಸನ್ನ ಅದು ಈಡೇರಿಸೋದ್ರಲ್ಲಿ ಈಗ ಖಂಡಿತವಾಗಿ ಒಂದು ಪ್ರಮುಖವಾದಂಥ ಪಾತ್ರವನ್ನ ವಹಿಸುತ್ತೆ. ಇವತ್ತು ನಾವು ಬೆಂಗಳೂರಿನಂಥ ನಗರಗಳಿಗೆ ಹೋಲಿಸಬಹುದು, ಅಥವಾ ಮಂಗಳೂರಿನಂಥ ನಗರ ಇರ್ಬೋದು, ಅಥವಾ ಬೇರೆ ಮೆಟ್ರೋಪಾಲಿಟನ್ ಸಿಟಿಗಳಾಗಿರ್ತಕ್ಕಂಥ ಬೇರೆ ರಾಜ್ಯದ ಅಥವಾ ಮುಂಬೈ ಇರ್ಬೋದು, ಕೋಲ್ಕತ್ತಾ ಇರ್ಬೋದು, ದೆಹಲಿ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಒಂದು ನಗರಗಳಲ್ಲಿ ಖಂಡಿತವಾಗಿ ಉತ್ತಮವಾದಂಥ ಶಿಕ್ಷಣವನ್ನ ನೀಡುವಂಥ ಸಾಕಷ್ಟು ಇನ್ಸ್ಟಿಟ್ಯೂಟ್ಸ್ಗಳಿದ್ದಾವೆ. ಆದರೆ ಅದು ಎಷ್ಟು
ಜನರಿಗೆ ಅಫೋರ್ಡೇಬಲ್ ಆಗಿರುತ್ತೆ ಅಂತ ಕೂಡ ಪ್ರಶ್ನೆಗಳಿದಾವೆ. ಎಷ್ಟೋ ಜನರಿಗೆ ಅಲ್ಲಿ ಒಂದು ಫೀಸ್ ಅನ್ನ ನೋಡಿಯೇ ತಮಗೆ ಎಜುಕೇಶನ್ ಬೇಡ ಅನ್ಸುತ್ತೆ. ಆದ್ರೆ ಅದು ಕೇವಲ ಎಜುಕೇಶನ್ ಫೀಸ್ ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ ಒಂದು ಟೋಟಲ್ ಆಫ್ ಕ್ವಾಲಿಟಿ ಆಫ್ ಲೈಫ್ ಏನಿರುತ್ತೆ ಅದನ್ನ ಈಡೇರಿಸೋದ್ರಲ್ಲೂ ಕೂಡ ಸಾಕಷ್ಟು ಕಷ್ಟವನ್ನ ಪಡಬೇಕಾಗುತ್ತೆ. ರೂಮ್ ರೆಂಟ್ಗಳಿರ್ಬೋದು, ಒಂದು ಶಾಲಾ ಕಾಲೇಜ್ನಲ್ಲಿ ಓದ್ತಾ ಇರೋಂಥವ್ರಿಗೆ ಇದರ ಅನುಭವ ಆಗ್ತಾ ಇರುತ್ತೆ. ಒಂದು ರೂಮ್ ರೆಂಟ್ಸ್ ಇರ್ಬೋದು, ಆಹಾರದ ವಿಷಯದಲ್ಲಿರ್ಬೋದು, ಸಾಕಷ್ಟು ಚಾಲೆಂಜಸ್ಗಳನ್ನ ಎದುರಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ನೋಡಿದಾಗ್ಲೂ ಕೂಡ ಈ ಹುಬ್ಬಳ್ಳಿ ಧಾರವಾಡ ಏನಿದೆ ಸಾಕಷ್ಟು ಅಫೋರ್ಡೇಬಲ್ ಆಗಿರ್ತಕ್ಕಂಥದ್ದು, ಅತ್ಯಂತ ಕಡಿಮೆ ದುಡ್ಡಿನಲ್ಲಿ ಸಾಕಷ್ಟು ಅಲ್ಲಿ ರೂಮ್ಗಳು ದೊರೀತಾವೆ, ಹಾಸ್ಟೆಲ್ಸ್ಗಳಿದಾವೆ, ಆಹಾರ ಪೂರೈಕೆ ವ್ಯವಸ್ಥೆಗಳಿದಾವೆ, ದಾಸೋಹ ವ್ಯವಸ್ಥೆಗಳಿದಾವೆ. ಹೀಗಾಗಿ ಆ ನಿಟ್ಟಿನಲ್ಲಿ ನೋಡಿದಾಗ್ಲೂ ಕೂಡ ಸಾಕಷ್ಟು ಜನ ಅಲ್ಲಿಗೆ ಬರ್ತಾರೆ. ಅವರೆಲ್ಲರ ಕನಸನ್ನ ಈಡೇರಿಸೋದಕ್ಕೆ ಒಂದು ರೀತಿಯಿಂದ ಆ ವಿದ್ಯಾಕಾಶಿಯ ಕಿರೀಟವಾಗಿ ಈಗ IIT ಅಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು, ಅದು ಮತದೃಷ್ಟಿಯಿಂದ ಇರ್ಬೋದು ಅಥವಾ ಎಜುಕೇಶನ್ ದೃಷ್ಟಿಯಿಂದ ಇರ್ಬೋದು, ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹೆಜ್ಜೆಯನ್ನ, ದಾಪುಗಾಲನ್ನ ಇವತ್ತು ಇಡೀ ಉತ್ತರ ಕರ್ನಾಟಕ ಈ IIT ಮೂಲಕ ಇಟ್ಟಂತಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ರಾಘವೇಂದ್ರ ಗೌಡ ಈ ಕ್ಷಣದ ಅಪ್ಡೇಟ್ಸ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.